ಅಯ್ಯವ್ವ ನಮ್ಮ ಮನ್ಯಾಗ ಕೋಳಿ ಸಾರು ಎಲ್ಲಿಂದ ಬಂತೇವ ನಾನಾರ ಕೋಳಿ ಸಾರು ಮಾಡೇ ಇಲ್ಲಿ ಇವತ್ತು ನೋಡಿ ಫ್ರೆಂಡ್ಸ ನಮ್ಮ ಮನ್ಯಾಗ ಇದ್ದಕ್ಕಿದ್ದಂಗೆ ಒಂದು ದಬ್ರ್ಯಾಗ ಕೋಳಿ ಸಾರು ಇಟ್ಟಾರ ಯಾರು ಇಟ್ಟಾರೇನ ನೋಡಿ ಫ್ರೆಂಡ್ಸ ಕೋಳಿ ಸಲುವಾಗಿ ನಿನ್ನೆ ಗಿರ್ಜಕ್ಕರ ಮನೆಗೆ ಹೋಗಿ ಅವ್ರ ಅತ್ತಿ ನನ್ನ ಮಕ್ಕಳನ್ನ ಬೇದಾಡಿದ್ದು ಹೋಗಿ ಜಗಳ ಆಡಿ ಬಂದೇನಿ ಹಂಗೆ ಫ್ರೆಂಡ್ಸ ಮತ್ತು ನಮ್ಮ ವಿಡಿಯೋನ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏ ಬಸ್ಯಾ ಏನು ಮಾಡಾತಿಯಲ್ಲ ಎಲ್ಲಿದಿ ಬಾ ಇಲ್ಲೇ ಮತ್ತು ಇದಬ್ರ್ಯಾಗ ಯಾರು ಇಟ್ಟಾರ ಕೋಳಿ ಸಾರು ಇಲ್ಲೇ ಬಾ ಇಲ್ಲೇ ಬಾರಲ್ಲ ಇಲ್ಲೇ ಅಯ್ಯ ಇದು ಸಾರ ನಾವು ಮೊನ್ನೆ ಕೋಳಿ ಎಲ್ಲ ತಗೊಂಡು ಕಳುವು ಮಾಡ್ಕೊಂಡು ಹೋದ್ವೆಲ್ಲ ಅವ್ರದ್ದು ಆ ಕೋಳಿ ಸಾರ ಇದು ಆದ್ರೆ ಅದನ್ನು ಇವ ಅದನ್ನಲ್ಲ ಮುತ್ಯ ಅದನ್ನಲ್ಲ ಇವರು ಫ್ರಿಜ್ನ್ಯಾಗ ಇಟ್ಟಿದ್ನು ಇವ್ವ ನಾವು ಚುಕ್ಕಾನ ಮಾಡಿದ್ವಿ ಅದನ್ನು ಸಾರು ಭಾಳ ಮಾಡಿರಕ್ಕಿಲ್ಲ ಸಾರು ಇದು ಶೆಟ್ರ್ ಮನೆ ಅಂದ ಚುಕ್ಕ ಮಾಡಿದ್ವಿ ತಿಂದು ಫ್ರಿಜ್ನ್ಯಾಗ ಇಟ್ಟಿದ್ರು ನನಗೆ ಕೊಟ್ಟ ತಿನ್ನಲಿ ಅಂತ ಅಂದೆ ನಾನು ಇಲ್ಲಿ ಇಟ್ಟು ಹಿತ್ತಲಕ್ಕೆ ಹೋಗಿದ್ನಿ ಅದನ್ನು ಹಂಗಾರ ನೀನು ರೊಟ್ಟಿ ಮಾಡತ್ತಿದ್ದೆಲ್ಲ ಮುಂಜಾನೆ ಹಂಗಾರ ತಿಂದ್ರಾತಂತ ಬಂದು ಹಿತ್ತಲಕ್ಕೆ ಒಂದೆ ಅವ್ವ ಇಲ್ಲಿ ಅಡುಗೆ ಮನ್ಯಾಗ ಇಟ್ಟು ಇದು ಅವ್ರದ್ದು ಇದು ಮುತ್ಯಾರ ಕೋಳಿದ ಇದು ಸಾರು ಹಾಂ ಅಯ್ಯಯ್ಯಪ್ಪ ಅದನ್ನ ಯಾಕೆ ತಂದೆಯೋ ನನ್ನ ತಂದೆ ಇನ್ನೂ ಎಷ್ಟು ದಿನ ಇಟ್ಕೊಂಡು ತಿನ್ನುವಾರ ನೀವು ಅಲ್ಲ ಅದು 3 ದಿನ ಆತ ಕೋಳಿ ಕಳುವಾಗಿ ಅವ್ರ ಆಯಿ ತುಸ ಬೇದ್ಲ ನಾನು ಹೋಗಿ ನಿಮ್ಮ ಸಲುವಾಗಿ ಅವ್ರ ಮನೆಗೆ ಹೋಗಿ ಜಗಳ ಮಾಡಿ ಬಂದೆ ಬಾಡೆಗಳ ಇಂಥ ಹಾರೆ ಮಾಡ್ತೀರಿ ನೀವು ಹೋಲ್ ಬಿಡುವೆ ನಾವು ಅಷ್ಟ ಮಾಡ್ಯವನ ಅವ ಮುತ್ಯಾನು ಬಂದಿರ್ಕಿಲ್ಲನ ಮುತ್ಯಾನು ಹೇಳ್ದೆ ಅವದನ್ನು ಅದು ಕೋಳಿ ನಾವೇನು ತೊಗೊಂಡು ಹೋಗ್ಬೇಕಂತ ಹೋದಾರಲ್ಲ ಇವ ಮುತ್ಯ ಬೈಕ್ ತರಕ್ಕೆ ಹೋಗ್ಯಾನ ಅದು ಬೈಕ್ ಕೋಳಿಗೆ ಹಸ್ಯಾನ ಅದಕ್ಕೆ ಎದ್ದು ಅಡ್ಯಾಡಕ್ಕೆ ಬರ್ತಿರ್ಕಿಲ್ಲ ಇನ್ನು ಅವ್ರ ಅವ್ವಗಾರ ಅವ್ರ ಅಪ್ಪಗಾರ ಗೊತ್ತಾದ್ರೆ ಬೈತಾರಂತ ಹಂಗೆ ತೊಗೊಂಡು ಬಂದಾನ ಒಲ್ಲೆಪ್ಪ ಏನೇನು ಮಾಡಿರಿ ಏನ ನೀವು ಸುಖದಾರ ಇಲ್ಲಿ ಬಿಡಲ್ಲ ನೀವು ಯಪ್ಪ ಹಗರಿಲ್ಲಪ್ಪ ನೀವು ಇಂಥ ಹೂನ ಹೋಗ್ಬೇಡ್ರಪ್ಪ ಯಪ್ಪ ಇನ್ನೊಮ್ಮೆ ಇಂಥ ಹಾರೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಹೇಳ್ತಾನೆ ನೋಡ ನಿಮ್ಗೆ ಅಗ್ವೇ ಸುಮ್ಮನೆ ನನಗೆ 2 ರೊಟ್ಟಿ ಹಚ್ಚಿ ಕೊಡ ನೀನು ಸಾರು ಹಾಕೋ ಕೋಳಿ ಸಾರು ಹಾಕೋ ನೀನು ರೊಟ್ಟಿ ತಿನ್ನ ನಾನು ರೊಟ್ಟಿ ತಿಂತೀನಿ ಹಾಗೆ ಹೋಗತಿ ಇಬ್ರು ತಿಂದ್ವಿ ಅಂದ್ರೆ ಅಲ್ಲೇ ಹೊರಗೆ ಗಾಡಿ ಸಪ್ಪಳಾತ ಅಪ್ಪ ಅಂತ ಕಾಣ್ತೈತಿ ಹೆಂಗೆ ಮಾಡ್ತೀವಿ ನೋಡು ಅವಂಗೆ ಹಾಕಿ ಕೊಡ್ತೇನೆ ನೀವು ಉಣ್ತೀಯ ಮತ್ತು ಹೇಗೆ ಒಟ್ಟು ಅವಂಗೆ ಹಾಕಿ ಕೊಟ್ಟರು ನೀನು ಏನು ಹೇಳ್ತೀಯ ಹೇಳ್ಬೇಕು ನೋಡುವ ನನಗೆ ಗೊತ್ತಿಲ್ಲ ಹಾಂ ನಾ ಏನು ಹೇಳಿಲ್ಲ ಅವಂಗೆ ಏನಾರ ಹೇಳುವ ಏನು ಮಾಡತ್ತೀರ ಇದೇನ ದಬ್ರ್ಯಾಗಿಂದ ಅಯ್ಯೋ ಅದು ಇವ್ರು ಚೆನ್ನವರಿಲ್ಲ ಅವ್ರ ತಮ್ಮ ಬಂದಿದ್ನಂತ ನಿನ್ನೆ ಅವ್ರ ತಮ್ಮನ ಹೆಂಡತಿ ಬಂದಾರ ಹೊಸ್ದಾಗಿ ಲಗ್ನ ಆಗೈತಲ್ಲ ಅದಕ್ಕೆ ನಿನ್ನೆ ಅವ್ರು ಬಂದದಕ್ಕೆ ಅವರು ಸಂಜೆನ್ಯಾಗ ಕೋಳಿ ಸಾರು ಮಾಡಿದ್ರಂತ ಅವರು ಮುಂಜಾನೆ ಹಗಲ್ಯಾಗ ಹೋದ್ರೆ ನಾನು ಮಾತಾಡ್ಸಕ್ಕೆ ಹೋಗಿದ್ನಿ ಅವ್ರನ್ನ ಆಕಿ ಚೆನ್ನಾಗಿ ಅದಾಳಲ್ಲ ಯಾಕೆ ಸಾರು ಭಾಳ ಉಳ್ದೈತಿ ಅವರು ಭಾಳ ಉಣ್ಲೇ ಇಲ್ಲ ಮತ್ತು ನಿನ್ನೆ ನಿಮ್ಮ ಮಾವನು ಊರಿಗೆ ಹೋಗ್ಯಾನ ಕೆರೆಗೆ ಎಮ್ಮೆ ತರಾಕ ಉಸ್ತಿನ ಹೋಗ್ಯಾನ ಅವ ಬಂದಿಲ್ಲ ಅಡಿಗೆ ಉಳ್ದೈತಿ ಒಟ್ಟು ಕೋಳಿ ಸಾರು ಉಳ್ದೈತಿ ಒಯ್ಯ ಹುಡುಗರು ತಿಂತಾವ ಅಂತಂದ್ಲ ಅದಕ್ಕೆ ಕೊಟ್ಟಾಳ ಕುಂದೂರು ನಿನ್ಗೆ 2 ರೊಟ್ಟಿ ಹಚ್ಚಿ ಕೊಡ್ತೇನೆ ಸಾರು ಹಾಕಿ ನನಗೇನ ಅದೇನ ಬೇಡ ನೀವು ಉಣ್ರಿ ನಾನು ಅಲ್ಲಿ ಅಂಗಡಿಗೆ ಹೋಗ್ತೇನೆ ಗಿರಾಕಿ ಇರ್ತಾವೆ ಮತ್ತು ಹುಡುಗನ ಕಳ್ಸಂತ ನೀನು ಹೇಳಕ್ಕೆ ಬಂದಿದ್ದು ನೀನು ಇನ್ನೂ ಇಲ್ಲೇ ಇದಿ ನೀನು ಬರುವಲ್ಲಿ ಆ ಹುಡುಗನ ಕಳಿಸಲ್ಲಿ ಅಲ್ಲಿ ಅಂಗಡಿಯಾಗ ನಾ ಒಬ್ಬನೇ ಹೆಂಗೆ ಮಾಡ್ಬೇಕು ಕೊಡೋದು ಹೆಂಗೆ ಹೊಳೆ ಪ್ಲೇಟು ವಾಟೆವು ತರೋದು ಹೆಂಗೆ ಮಾಡೋದು ಹೆಂಗೆ ನಾನು ಒಬ್ಬನ ಗೊತ್ತಾಕತ್ತಿಲ್ಲ ನಿಮ್ಗೆ ಇಲ್ಲೇ ಇದ್ದೀರಲ್ಲಿ ಇನ್ನು ಆಕೆ ಬಂದ್ಲಿ ಅಂತಂದಕ್ಕಾಗ ಒಬ್ಬ ಒಂದು ಕತೆ ಹೇಳ್ಕೊತ ಕುಂದ್ರನೆ ಇಲ್ಲೇ ಮನ್ಯಾಗ ಅಲ್ಲಿ ಅಂಗಡಿಗೆ ಬಂದು ನನಗೊಟ್ಟು ಏನಾರ ಹೆಲ್ಪ್ ಅದಾರಂತಿ ಅಲ್ಲ ನೀನು ಒಟ್ಟು ಅವನ್ನ ಪ್ಲೇಟ್ಗಳು ವಾಟೆಗಳು ತೊಳಿದಾರ ಮಾಡ್ತಿಲ್ಲ ತಂದೆ ಹಿಡಿದು ತೊಳೆದು ಮಾಡಕ್ಕೆ ಬರೋದಿಲ್ಲ ಆ ಹುಡುಗನೂ ಕಳಿಸಿಲ್ಲ
ಅಯ್ಯ ನಾನು ಬರಾತಿದ್ದೆ ಇವತ್ತು ಬುಧವಾರ ಅಲ್ಲ ಧರ್ಮಸ್ಥಳ ಸಂಘಿಂದ ರೊಕ್ಕ ತುಂಬೋದಿತ್ತು ಆಕೆ ಸವಿತಾ ಬಂದು ಗಂಟು ಬಿದ್ದಿದ್ದು ತುಂಬ್ರಂತ ಮತ್ತು ನೀನು ಸಂಜೆನ್ಯಾಗ ಕೇಳಿದ್ರೆ ರೊಕ್ಕ ಇಲ್ಲ ಅಂತಂದು ಮತ್ತು ನಾನಾರು ಹೆಂಗೆ ಸಜ್ಜು ಮಾಡಬೇಕು ಎಲ್ಲರೂ ಏನಂದ್ರೆ ಅಯ್ಯ ಹೊಸ ವರ್ಷಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ರೊಕ್ಕ ಹಾಕ್ಯಾರ ನೋಡ ಹೋಗಿ ತೆಗೆಸ್ಕೊಂಬರೋ ನಾವು ತೆಗೆಸ್ಕೊಂಬಂದೇವು ನೋಡು ಕುಮ್ಮಣ್ಣನ ಮನೆಗೆ ಹೋಗಿ ಅಂತಂದ್ರೆ ಕುಮ್ಮಣ್ಣನ ಮನೆಗೆ ಹೋಗಿ ಬಂದು ಆಕೆಗೆ 1800 ರೂಪಾಯಿ ತುಂಬಿನಿ ನಾನು ಅಂತೇಳಿ ಇನ್ನೊಂದು 200 ರೂಪಾಯಿ ಅಷ್ಟು ಉಳಿದು ನೋಡಿ ಏನು ಮಾಡೋದು ಅವು 2000 ರೂಪಾಯಿನೂ ಆದವು ಗುಂಪು ತುಂಬಿನಿ ಧರ್ಮಸ್ಥಳ ಸಂಘದಾರ ವಾರ ಹಿಂಬಾಲಿ ಗಂಟು ಬಿದ್ದು ಬಿಡ್ತಾರೆ ತುಂಬ್ರಿ ಅಂತ